ಹಾಯ್ ನಮಸ್ಕಾರ, ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ಯಾಕು. ನಾನು ನಿಮ್ಮ ಹತ್ರ ಏನು ಹೇಳಬೇಕು, ಈಗ ಒಂದು ಆಫ್ಟರ್ 2 ಇಯರ್ಸ್ ನಂತರ ಇವತ್ತು ಲೇಡಿ ಗೆಟಪ್ ಹಾಕ್ತಿದ್ದೇನೆ. ಬನ್ನಿ ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಹೇಗಿರುತ್ತೆ, ಹೇಗೆಲ್ಲ ರೆಡಿ ಆಗ್ತಿದೆ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ಈಗ ಮೇಕಪ್ ಕೂತ್ಕೊಂಡಿದ್ದೀನಿ ನೋಡಿ. ಇವರೇ ನಮ್ಮ ಮೇಕಪ್ ಮೇನ್ ಚೀಫ್ ನಿರಂಜನ್ ಅಂತ. ನಮಗೆ ಕಾಮಿಡಿ ಕಿಲಾಡಿಯಿಂದಲೂ ಇವರೇ ಮೇಕಪ್ ಮಾಡ್ತಿದ್ರು. ಈಗ ಆಫ್ಟರ್ 2 ಇಯರ್ಸ್ ನಂತರ ಲೇಡಿ ಗೆಟಪ್ ಹಾಕ್ತಿದ್ದೀನಿ. ಹೇಗೆ ಮಾಡ್ತಾರೆ ತೋರಿಸ್ತೀನಿ ನೋಡಿ. ಅಣ್ಣ ಒಂದು ನಮಸ್ಕಾರ ಹೊಡೀರಿ. ಹಾಂ ಅಣ್ಣ ನಮಸ್ಕಾರ ಹೊಡೆದ್ರು. ಜೈ. ಎಸ್, ನಾನಂತೂ ರೆಡಿ ಆಗ್ತಿದ್ದೆ. ಈ ರೆಡಿಯಾಗೋ ಕ್ಯಾಪಲ್ಲಿ ನೋಡಿ, ಸೆಂಟ್ರ್ನಲ್ಲಿ ಬಂದು ಹೋಗ್ತಿರೋ ನಮ್ಮ ಕುಂದಾಪುರದ ಸೂರ್ಯ, ಈ ಸೊಟ್ಗಾಲ್ ಸೂರ್ಯ ಬಂದು ಹೋಗ್ತಿದ್ದೆ ನೋಡಿ. ಕೊನೆಗೆ ನಿರಂಜನ್ ತುಟಿಗೆ ಕೆಂಪು ಬಣ್ಣವನ್ನು ಹಚ್ತಾ ಇದ್ದಾರೆ. ಹಚ್ತವ್ರೆ. ರೆಡಿ ಆಗ್ತಾ ಇದ್ದೀನಿ. ಎಷ್ಟಾದರೂ ನಾನು ಬ್ಯೂಟಿಫುಲ್ ಅಲ್ವಾ, ಅದಕ್ಕೆ ಸಾರಿ. ಹಾಗೆ ರೆಡಿ ಆಗ್ತಾ ಇದ್ದೇನೆ ನೋಡಿ. ಕೋಮಲ ಕೂದಲುಗಳನ್ನು ಧರಿಸ್ಕೊಂಡು ರೆಡಿಯಾಗಿದ್ದೇನೆ. ಇನ್ನು ಟೋಟಲ್ ಎಲ್ಲ ರೆಡಿ ಆದಮೇಲೆ ಫುಲ್ ಔಟ್ಫಿಟ್ ತೋರಿಸ್ತೀನಿ. ಓಕೆ, ವೇಟ್ ಆ್ಯಂಡ್ ವಾಚ್. ಅಣ್ಣ ಬಂದರು ಅಂತೂ ಫೈನಲಿ ರೆಡಿ ಮಾಡಿದರು ಗಾಯ್ಸ್. ಇನ್ನು ಫುಲ್ಲು ಚಿನ್ನಾಗಿನ್ನೆಲ್ಲ ಹಾಕ್ಕೊಂಡು ಆಮೇಲೆ ತೋರಿಸ್ತೀನಿ. ಓಕೆ, ಹಣೆಗೊಂದು ಬಿಟ್ಟು ನಿರಂಜನಗೊಂದು ಮೊತ್ತ ನೋಡಿ. ಮುಖಕ್ಕೇನೋ ಬಿಡಿಸಾಯ್ತು, ಈಗ ಕೈಯಲ್ಲೇನೋ ಬಿಡಿಸ್ತವ್ರೆ. ಸರ್ಪ್ರೈಸ್ ಅಂತಿಂತ ನಾನು ಹೇಗೆ ರೆಡಿ ಆಗಿದ್ದೀನಿ ತೋರಿಸ್ತೀನಿ. ಟ್ಯಾಂಟ್ ಹಾಯ್ ಗಾಯ್ಸ್ ನೋಡಿ, ಸಖತ್ತಾಗಿ ರೆಡಿ ಆಗಿದ್ದೀನಿ. ಹೇರ್ ಸ್ಟೈಲು ಸಾರಿ ಎಲ್ಲ ಸಖತ್ತ ಮಾಡಿದ್ದಾರೆ. ಅಯ್ಯೋ ಬನ್ನಿ, ಪರವಾಗಿಲ್ಲ. ಸ್ಟೇಜ್ ಮೇಲೆ ಇರುವಂಥ ಕೆಲವೊಂದು ತುಣುಕುಗಳು ನಮ್ಮ ಗೀತಾ ಸೀರಿಯಲ್ ಭವ್ಯ, ಧನುಷ್, ಆಮೇಲೆ ಇನ್ನೊಬ್ಬರು ಬಂದಿದ್ರು ಆರ್ಟಿಸ್ಟು, ಅದರಲ್ಲಿ ತಾಯಿ ಕ್ಯಾರೆಕ್ಟ್ ಮಾಡೋರು. ಚೆನ್ನಾಗಿತ್ತು. ಅವ್ರ ಜೊತೆ ಇರುವಂಥ ಕೆಲವೊಂದು ತುಣುಕುಗಳು ನಿಮ್ಮ ಜೊತೆ ನೋಡಿ, ಎಂಜಾಯ್ ಮಾಡಿ ಪ್ಲೀಸ್. ಕೈ ಕೊಡಬೇಡ. ಈ ಒಂದು ಗೆಟಪ್ ಮುಗಿಸ್ಕೊಂಡು ಬಂದೆ. ಈಗ ಹಿಂದ್ಗಡೆಯಿಂದ ಇನ್ನೊಬ್ಬ ಇದ್ದಾನೆ. ಯಾರು ಕರೆಕ್ಟಾಗಿ ನೋಡಿ, ಝೂಮ್ ಹಾಕಿ ನೋಡಿದ್ರೆ ಕಾಣಿಸುತ್ತೆ. ಮೂಸಿ ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದ್ರಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಮೂಸಕ್ಕೆ ಅವ್ರಿಗೆ ಆಗಲ್ಲ, ನೀನು ಇಲ್ಲಿದ್ದೆ ಅಲ್ವಾ. ಒಂದು ಗೆಟಪ್ ಮುಗಿಸಿ ಈಗ ಇನ್ನೊಂದು ಗೆಟಪ್ ರೆಡಿ ಆಗ್ತಿದ್ದೀವಿ. ಅಪ್ಪ, ಒಂದರಲ್ಲೇ ಸಾಕಾಗೋಯ್ತು. ಈಗ ಇದು ಸ್ಟಾರ್ ಸ್ವರ್ಣದಲ್ಲಿ ಬರುವಂಥ ಕಾರ್ಯಕ್ರಮ ಹೂ ಅಂತ್ಯ ಕಾರ್ಯಕ್ರಮದಲ್ಲಿ ನಾವಿಬ್ಬರು ಬರ್ತಾ ಇರ್ತೀವಿ. ನಾನು ಸೂರ್ಯ ಡಿಫ್ರೆಂಟ್ ಗೆಟಪ್ಗಳನ್ನು ಹಾಕ್ತಿರ್ತೀವಿ. ಇವತ್ತು ಗೆಟಪ್ಗಳು ಜಾಸ್ತಿ ಇದೆ, ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂತ ಆಯ್ತು. ಆವಾಗೊಂದು ಲೇಡಿ ಗೆಟಪ್ ಹಾಕಿದ್ದೆ, ಗೊತ್ತಾಯ್ತಲ್ಲ ಹೆಂಗೆಲ್ಲ ಉಳಿಸ್ತಾರೆ ಚೆನ್ನಾಗಿ ಅಂತ. ಈಗ ಇನ್ನೊಂದು ರೆಡಿ ಆಗ್ತಿದ್ದೀನಿ. ಎಲ್ಲ ಆದಮೇಲೆ ಫೈನಲ್ ಆಗಿ ತೋರಿಸ್ತೀನಿ. ಓಕೆ, ಸಿ ಯು. ಎಸ್ ನೋಡಿ, ಈಗ ಸೆಕೆಂಡ್ ಗೆಟಪ್ ರೆಡಿ ಆಗಿದ್ದೀನಿ. ಹೇಗೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಹೀಗೆ ವೆರೈಟಿಯಾಗಿ ರೆಡಿ ಆಗ್ತಿರ್ತೀವಿ. ಇನ್ನೂ ವೆರೈಟಿಗಳಿದೆ. ನಿಮ್ಗೆ ಹಾಗೆ ಸ್ಟೇಜ್ ತೋರಿಸ್ತೀನಿ, ಬನ್ನಿ. ಸರಿ, ನಾನು ಹೊರಗಡೆ ಕಾಯ್ತಿರ್ತೀನಿ. ಊಟ ಆದ ತಕ್ಷಣ ಇನ್ನೊಂದು ಗೆಟಪ್ ರೆಡಿ ಆಗ್ತವೆ. ನಮ್ಮ ಮುಖ ತೋರಿಸ್ತೀನಿ. ಇವಳು ಜಿಪ್ಪೆ ಬರ್ತಿಲ್ಲ ಕಣೆ ನಿಂದು. ಯಾಕೆ ನೈಟ್ ಬೇಡ ಅಂದ್ರು ಕೇರ್ಪೇಟೆ ಎಳೆದು ಬಿಟ್ಟ. ಆಗ್ತಿಲ್ಲ. ಸ್ಪೆಷಲ್ ಹೇಳಿದ್ರೆ ಸೂರ್ಯ ಕೂಡ ಡನ ಆಗ್ತಾವನೆ. ನಿರಂಜನ್ ಅಣ್ಣ ಮೇಕಪ್ ಮಾಡ್ತಾವ್ರೆ, ರೆಡಿ ಆಗ್ತಾರೆ. ರೆಡಿ ಆದಮೇಲೆ ಫುಲ್ ತೋರಿಸ್ತೀನಿ ನೋಡಿ. ನೀನು ಚೇರ್ ಗಲ್ಸಾ? ಸಾಕು. ರೆಡಿ ಅಂತೂ ಫೈನಲ್ ಇಬ್ಬರು ರೆಡಿ ಆದ್ವಿ ನೋಡಿ. ಹೆಂಗೆ ಡ್ಯಾನ್ಸ್ ಮಾಡು ನೋಡಿ. ನಾವು ಹೇಗೆ ರೆಡಿ ಆಗಿದ್ದೀವಿ ಅಂತ ಫುಲ್ ನೋಡಿ. ಮೇಲೆ ಯಾವ ಇವೆಲ್ಲ ಜಾಸ್ತಿ ನೋಡಬೇಡಿ, ನಂಗೆ ನಾಚಿಕೆ ಆಗತ್ತೆ ಅಪ್ಪ. ನೋಡಿ, ಈಗ ಇನ್ನೊಂದು ಗೆಟಪ್ ಹಾಕೊಂಡು ರೆಡಿ ಆಗಿದ್ದೀನಿ. ಏರ್ ಮಾಸ್ಟರ್ಸ್ ಆಗಿ ರೆಡಿ ಆಗಿದ್ದೀನಿ. ಈ ಥರ ರೆಡಿ ಆಗಿರ್ತೀನಿ. ಹೇಗಿದೆ ಅಂತ ನೋಡಿ. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ಏನ್ ಹಿಂಗ್ ಕುಡಿದು ಬಂದು ನನ್ನ ಅಯ್ಯೋ ಅನಿಸ್ತೀಯೋ.
ನನಗೆ ನೋವು, ನನಗೆ ನೋವು. ದೋಸೆಗೆ ಅಕ್ಕಿ ಹಿಟ್ಟು ಬೇಕು, ತಂದು ಕೊಡ್ತಿರವೋ ಮಾಮಿ. ನೋಡಿ ಈ ಥರ ಬಟ್ಟೆ ಹಾಕ್ದಾಗ ಹೆಂಗೆ ಮ್ಯಾನೇಜ್ ಮಾಡಿ ಡ್ಯಾನ್ಸ್ ಮಾಡಬೇಕು ನೋಡಿ. 2 ವರ್ಷದ ಮೇಲೆ ಗಡ್ಡ ತೆಗೆದ್ರೆ ಹಿಂಗೆಲ್ಲ ಹುಚ್ಚಾಯ್ತದೆ ಸ್ವಾಮಿ. ನೋಡಿ ಎಷ್ಟು ಸಖತ್ತಾಗಿ ರೆಡಿ ಮಾಡಿದ್ದಾರೆ. ಏರ್ ಹೋಸ್ಟರ್ಸ್ ಟೈರ್ ಹತ್ರನೇ ಇದ್ದೀನಿ, ಏರ್ ಹಾಕ್ತಾ. ಯಾಕೆ ಹಂಗೆ ನೋಡ್ತಾ ಇದ್ದೀರಾ? ಪ್ಲೀಸ್ ಆ ಥರ ನೋಡಬೇಡಿ, ನನ್ನನ್ನು ಕಾಡಬೇಡ ಆಯಿತಾ? ಎಸ್ ನೋಡಿ, ಅವತ್ತಿನ ಶೋದಲ್ಲಿ ಅಂಕಿತಾ ಅವರು ಬಂದಿದ್ದರು. ಅವ್ರ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿದ್ದು ಬಂಗಿಗಳು ಚೆನ್ನಾಗಿತ್ತು. ಹಾಗೆ ನಮ್ಮ ಶಿವರಾಜ್ ಕೆರೆಪೇಟೆ ಮಿಮಿಕ್ರಿ ಗೋಪಿ ಅವರು ಎಲ್ಲ ಬಂದಿದ್ರು. ಅವ್ರ ಜೊತೆ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಡ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಮಾಡಿದೆ ನೋಡಿ. ನಾನು ನೋಡಿ ಈಗ 2 ಎಪಿಸೋಡ್ಗಳಲ್ಲಿ ಡಿಫ್ರೆಂಟ್ ಕೆಟಪ್ ಹಾಕಿ ಮುಗೀತು. ಈಗ 3ನೇ ಎಪಿಸೋಡ್ಗೆ ನಾನು ಹಿಂಗಿದ್ದೀನಿ. ಈ ಹುಚ್ಚ ಅಲ್ಲ ಸೂರ್ಯ ಹೆಂಗಿದ್ದಾನೆ, ನಡೀತಾ ಇದೆ ಒಳಗಡೆ ಶೂಟಿಂಗು. ಹಿಂಗೆ ಡಿಫ್ರೆಂಟ್ ಗೆಟಪ್ ಹಾಕಿ ರೆಡಿ ಆಗ್ತಿರ್ತೀವಿ. ಈಗ ನನ್ನ ಮಗನಿಗೆ ಇನ್ನೊಂದಿದೆ, ನಾನು ಲೇಡಿ ಹಾಕಿ ಸಾಕಾಗೋಯ್ತು. ಈಗ ಲಾಸ್ಟ್ ಒಂದು ಹೀಗೆ ಹೋಗಿದ್ದೀನಿ. ಹೇಗಿದೆ, ಆಗ್ತಿಲ್ವಾ? ಹಿಂಗೆ ಒಂದೊಂದು ಸಲ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಗೈಸ್. ಓಕೆ, ಕ್ಯಾಚ್ ಯು ಲೇಟರ್. ಇಷ್ಟೆಲ್ಲ ಲಾಸ್ಟ್ ವೀಕಿದ್ದು ನೋಡಿದ್ರೆ ಈ ವೀಕಿದ್ದು ಗೆಟಪ್ ನೋಡಿ ಹೇಗಿದೆ. ಮತ್ತೆ ಲೇಡಿ ಗೆಟಪ್ ಹಾಕ್ಕೊಂಡು ಲಂಗ ದಾವಣಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಅದೇ ಸಿಂಗರ್ ಥರ ರೆಡಿಯಾಗಿ ಹೆಂಗೆ ರೆಡಿಯಾಗಿದೆ ನೋಡಿ. ಚೆನ್ನಾಗಿ ಹೂ ಮುಡಿಸಿ ಜಡೆ ಎಲ್ಲ ಹಾಕಿ ಚೆನ್ನಾಗಿ ನೀಟಾಗಿ ರೆಡಿ ಮಾಡಿಸಿದ್ದಾರೆ. ಮೇಕಪ್ ನಿರಂಜನ ಆ್ಯಂಡ್ ಟೀಮ್ ಚೆನ್ನಾಗಿ ರೆಡಿಯಾಗಿದೆ. ಬಟ್ ಅದೇ ಡ್ಯಾನ್ಸ್ ಆಗಲಿ ಸ್ಟೇಜ್ ಮೇಲೆ ಹೋದಾಗ ಯಾವುದು ಉದುರದಂಗೆ ಹುಡುಗಿರ ಥರ ಬ್ಯಾಲೆನ್ಸ್ ಮಾಡಬೇಕು. ಆದರೂ ನಾನು ಸೂಪರ್ ಅಲ್ಲ. ಹೇಗೂ ಇವತ್ತಿನ ಡನ್ನ ಮುಗಿಸ್ಕೊಂಡು ಇವತ್ತು ನೋಡಿ ಹಂಗೆ ನೋಡಿ ಒಂದು ಹಂಗೆ ಟಪಂಗೋಜು ಡ್ಯಾನ್ಸರ್ ಥರ ರೆಡಿಯಾಗಿದ್ದಾನೆ. ಏನು ಸ್ಪೆಷಲ್ ಅಂತ ಬೇಕಾದ್ರೆ ನೀವು ಎಪಿಸೋಡ್ ನೋಡಲೇಬೇಕು. ಇಷ್ಟೆಲ್ಲ ನನ್ನ ಕಥೆ ಆದರೆ ನಮ್ಮ ಸೂರ್ಯ ಅಣ್ಣ ನೋಡಿ ಹೆಂಗೆ ರೆಡಿ ಆಗೋರು. ಟ್ಯಾಂಗ್ ಈ ಟೋಪಿ ಹಾಕಿ ನೋಡಿದಾಗ ಯಾರನ್ನೋ ನೋಡ್ದಂಗೆ ಆಗ್ತಿದೆ. ಅಣ್ಣನ ಹಾರ್ಮೋನಿ ಚೆನ್ನಾಗಿ ನುಡಿಸ್ತಾವನೆ, ಅದೇನು ನುಡಿಸ್ತಾವನೋ ನಿಮಗೆ ಗೊತ್ತಪ್ಪ. ಆಯ್ತು ನೋಡಿ, ಇರೋ ಮೀಸೆನೆಲ್ಲ ಬೋಳಿಸ್ಬಿಟ್ಟು ಪೆನ್ಸಿಲಲ್ಲಿ ಮೀಸೆ ಬರ್ಸ್ಕೊಂಡಿದ್ದೇನೆ. ಏನು ಮಾಡೋಣ, ಹೊಟ್ಟೆ ಪಾಡು ಅಲ್ವಾ? ಕಲಾವಿದರಂದಮೇಲೆ ಹೀಗೆ ಗೆಟಪ್ಗಳು ಚೇಂಜ್ ಆಗ್ತಿರ್ತೇವೆ, ಹಾಕ್ತಾ ಇರಬೇಕು, ಅದೇ ನಮ್ಮ ಕೆಲಸ. ಎಸ್, ಐ ಲೈಕ್ ಇಟ್. ಎಸ್ ನೋಡಿ, ಇದು ನಾನು ಮತ್ತು ಸೂರ್ಯ ಅಜ್ಜ ಹಾಕಿರೋ ಗೆಟಪ್ ಹೇಗಿದೆ. हाय सूर्या। हाय, वो क्या है आपको? मैं मुंबई की हीरोइन बसुड़ी, है ना? सॉरी बॉस ಲೇಡಿ. ಓ ಅಚ್ಚಾ, ಟೀಕೆ. ಎಸ್, ನೋಡಿದ್ರಲ್ಲ ಇವತ್ತು ಶೂಟಿಂಗ್ ಹೇಗಿರುತ್ತೆ, ಇವನು ನಾನೆಲ್ಲ ಯಾವ್ಯಾವ ಥರ ಗೆಟಪ್ ಎಲ್ಲ ಹಾಕಿದ್ದೀವಿ ಅಂತ. ಹಾಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗೆ ಪ್ಯಾಕು ವರ್ಲ್ಡ್ ನೋಡ್ತಾ ಇರಿ. ಥ್ಯಾಂಕ್ ಯು.